ವಿಶೇಷವಾಗಿ ಮೊನ್ನೆ ಏನು ಸಂಜೆ ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ 8 ಮಂದಿನ ಅವ್ರೇನ್ ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳ್ಬೇಕು ಅಂತಂದ್ರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅಲ್ಲ, ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ಘಟನೆ ಆದಾಗ, ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ SP ಮೇಡಮ್ ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂತ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ್ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ. ಆದ್ರೆ ಅವರು ಕೆಳಗಡೆ ಇರುವಂತ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು. ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ನಾನು ಬರ್ತೀನಿ. ಅಂದ್ರೆ 11 ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದೆ ಇರುವಂತ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು, ಎರಡನೇದು ಅಬೆಂಡೆಂಟ್ ಹೌಸ್ ಅಂತ ಹೇಳಿ ಬಳಸಿರುವಂತ ಪದ ಒಂದು, ಮತ್ತೆ ಅವರು ಪ್ರೈವೇಟ್ ಸೆಕ್ಯೂರಿಟಿನಾದ್ರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಹಿಡ್ಕೋಬೇಕಾಗಿತ್ತು ಅಂತ ಹೇಳಿ 3 ಪದಗಳನ್ನ ಹೇಳಿದ್ರು. ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂತ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣನೇ ಅಲ್ಲಿ ಆಗಿರುವಂತ ಕಳುವು ಪ್ರಕರಣಕ್ಕೆ 4 ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು 3 ಬಂಧನ ಮಾಡಿರುವಂತ ವಿಷಯನೂ ತಮಗೆಲ್ಲ ನಾನು ನಿನ್ನೆ ಹೇಳಿರುವಂತದ್ದು, ಅದು ರೆಕಾರ್ಡ್ ಇದೆ. ಈ 3 ವಿಷಯಗಳನ್ನು ಕೂಡ ಅವರು ಹೇಳಲಿಕ್ಕೆ ಆಗ್ಲಿಲ್ಲ ನಿನ್ನೆ. ಇನ್ನೊಂದೇನಂತಂದ್ರೆ, ನಾನು ಮೀಡಿಯಾದಲ್ಲಿ ಮಾತಾಡೋ ಟೈಮ್ನಲ್ಲಿ ಅಲ್ಲಿ ಯಾರು ಆಸಿಫ್ ಮತ್ತು ಮಂಜು ಅನ್ನುವಂಥವ್ರು ಸೆಕ್ಯೂರಿಟಿ ಅವರು ಆ ರೌಂಡ್ ಹೊಡಿಯೋ ಟೈಮ್ನಲ್ಲಿ ಹೊಗೆ ಬರ್ತಾ ಇರೋದನ್ನ ಕಂಡು ಅಲ್ಲಿ ಅವ್ರು ಬಂದು ವಿಡಿಯೋ ಮಾಡ್ತಾ ಅವ್ರು ಇಬ್ಬರೇ ಇರೋ ಕಾರಣ ಆ ಕಡೆ ಸುಮಾರು 10-15 ಮಂದಿ ಜನ ಇದ್ರು ಅನ್ನೋದು ಅವ್ರ ಕಣ್ಣಿಗೆ ಯಾವಾಗ ಮನೆ ಹತ್ರ ಅಷ್ಟು ಜನ ಇದ್ರು ಅಂತ ಗೊತ್ತಾಯ್ತು. ಅವ್ರಿಬ್ಬರೇ ಫೇಸ್ ಮಾಡ್ಲಿಕ್ಕೆ ಆಗದೆ ಇರೋ ಕಾರಣ ಇಮಿಡಿಯೇಟ್ ಆಗಿ ಆ ಸೈಟ್ ಇಂಜಿನಿಯರ್ ರಿಜ್ವಾನ್ ಅವರಿಗೆ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದ್ಮೇಲೆ ರಿಜ್ವಾನು ಇಮ್ರಾನ್ ಅವರು ಅಲ್ಲಿಗೆ ಏನ್ ಬಂದಿದ್ದಾರೆ, ನನ್ನ ಮಾತುಗಳಲ್ಲಿ ಮೀಡಿಯಾದಲ್ಲಿ ಹೇಳ್ತಾ ನಾನು ವಿಡಿಯೋ ಅವ್ರು ತಕ್ಕೊಂತಾನೆ ಬಂದ್ರು ಅಂತ ನಾನು ಹೇಳಿದೆ. ಪಾಪ ಪೊಲೀಸರು ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾವೇನು ವಿಡಿಯೋ ಮಾಡಿ ಕೊಟ್ಟಿದ್ದೀವೋ ಮೀಡಿಯಾಗೆ ಏನ್ ನಾವು ರಿಲೀಸ್ ಮಾಡಿದೀವೋ ಅದೇ ವಿಡಿಯೋದಲ್ಲಿ ಇರುವಂತ ಹುಡುಗರನ್ನೇ ಕೇಸಲ್ಲಿ, ಅಂದ್ರೆ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿನ ಮಾತ್ರ 8 ಮಂದಿನ ಬಂಧನ ಮಾಡಿಬಿಟ್ಟು ಅದರಲ್ಲಿ 2 ಅಪ್ರಾಪ್ತ ಹುಡುಗರನ್ನ ನಿನ್ನೆ ಪೊಲೀಸ್ ಸ್ಟೇಷನ್ ನಲ್ಲಿ ಆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಈ ರಿಜ್ವಾನ್ ಮತ್ತು ಇಮ್ರಾನ್ ಅಂತ ಹೇಳಿ 2 ಹುಡುಗರನ್ನ, ಸೈಟ್ ಇಂಜಿನಿಯರ್ ಮತ್ತು ಅಲ್ಲಿ ಅವ್ರ ಜೊತೆಯಲ್ಲಿ ಇರುವಂತ 2 ಹುಡುಗರನ್ನ ಅಲ್ಲಿಗೆ ಕರೆಸಿದ್ದಾರೆ. ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸ್ಬಿಟ್ಟು ಆ 2 ಅಪ್ರಾಪ್ತ ಮಕ್ಕಳನ್ನ ಫುಲ್ ಟ್ರೈನಿಂಗ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಆ 2 ಹುಡುಗರನ್ನ ಕೂರಿಸ್ಬಿಟ್ಟು ವಿಡಿಯೋ ಇವರೆಲ್ಲ ಮಾಡಿದ್ದು ಅಂತ ಹೇಳಿ ಕೇಳ್ತಾರೆ. ಆ 2 ಹುಡುಗರು ಹೌದು ಸರ್ ಇವರೇ ವಿಡಿಯೋ ಮಾಡಿದ್ದು ಅಂತ ಹೇಳಿ ಹೇಳುವಂಥದ್ದು. ಉಳಿದಿರೋ 6 ಮಂದಿನ ಮತ್ತೆ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಇವರೇನೆ ವಿಡಿಯೋ ಮಾಡಿದ್ದಂದ್ರೆ ಅವರೆಲ್ಲರೂ ಕೂಡ ತಲೆಯಲ್ಲಿ ನಡೆಸ್ಬಿಟ್ಟು ಇವರೇ ವಿಡಿಯೋ ಮಾಡಿದ್ದಂತ ಹೇಳಿ ಹೇಳಿದ್ದಾರೆ. ವಾಸ್ತವ ಅಂತಂದ್ರೆ ವಿಡಿಯೋ ಮಾಡಿದ್ದು ಅವರಿಬ್ಬರು ಅಲ್ಲ, ವಿಡಿಯೋ ಮಾಡಿದ್ದು ಅವರಿಬ್ಬರು ಕೂಡ ಅಲ್ಲ. ನಾನು ಎಲ್ಲ ವಿಷಯಗಳನ್ನು ನಾವು ಬಿಚ್ಚಿಟ್ಟಿದ್ರೆ ವಿಡಿಯೋ, ಯಾಕಂದ್ರೆ ನಾನು ವಿಡಿಯೋನು ಕೊಟ್ಟೆ, ಅದರಲ್ಲಿ ಇರುವಂತ 8 ಮಂದಿನ ಇವರು ಅರೆಸ್ಟ್ ಮಾಡಿ ತೋರಿಸಿದ್ದಾರೆ. ಇನ್ನ ಒಂದು 5-6 ಮಂದಿ ಹುಡುಗರು ಯಾರು ಓಡೋಗಿದ್ದಾರೆ ಬೈಕ್ಗಳಲ್ಲಿ, ಅವ್ರ ವಿಷಯ ಇವರು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿಲ್ಲ. ವಿಡಿಯೋದಲ್ಲಿ ಇರೋರನ್ನ ಬಂಧನ ಮಾಡಿ ಅವ್ರ ಕಡೆಯಿಂದಾನೇ ಆ ಸೈಟ್ ಇಂಜಿನಿಯರ್ನ ಇವರೇ ವಿಡಿಯೋ ತೆಗೆದಿದ್ದಂತ ಹೇಳಿ ನಿನ್ನೆ ಹೇಳಿಸ್ಬಿಟ್ಟು ನಿನ್ನೆ ಅವರೆಲ್ಲರನ್ನು ಕೂಡ ರಿಮೈಂಡ್ಗೆ ಕಳಿಸ್ಬಿಟ್ಟಿದ್ದಾರೆ. ಅಂದ್ರೆ ರೀಲ್ಸ್ಗೋಸ್ಕರ ಬಂದು ಏನೋ ಮಾಡಿಬಿಟ್ಟು ಅಲ್ಲಿ ಏನೋ ಆಯ್ತು ಅಂತ ಹೇಳಿ. ಇಲ್ಲಿ ವಿಷಯ ಏನಂತಂದ್ರೆ, ವಿಡಿಯೋ ತೆಗೆದಿದ್ದವರೇ ಅಲ್ಲಿ ಸೈಟ್ ಅಲ್ಲಿ ಇದ್ದು ಬೇರೆ. ಆ 2 ಕೂಡ ಬಹಳ ಹೈಲಿ ಎಜುಕೇಟೆಡ್ ಹುಡುಗರು. ಅವ್ರು ಸುಮಾರು ಎಕ್ಸಾಮ್ಸ್ ಎಲ್ಲ ಕೂಡ ಬರೆದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು. ಆ ವಿಡಿಯೋಗಳು ಕೊಟ್ಟಾಗ ಅವರು ರಿಕ್ವೆಸ್ಟ್ ಮಾಡಿದ್ದೇನೆ ಅಂದ್ರೆ ಮತ್ತೆ ನಮ್ಗೇನಾದ್ರೂ ತೊಂದರೆ ಆಗ್ಬೋದು ಅಂತಂದಾಗ ಅವರನ್ನು ನಾವು ಎಲ್ಲಿ ಕೂಡ ಬೆಳಕಿಗೆ ತಗೊಂಡು ಬರ್ದೇನೆ ಆ ವಿಡಿಯೋನ ನಾವು ನಮ್ಮ ಅಲಿಖಾನ್ ಅವರಿಗೆ ಅವ್ರೇನು ಶೇರ್ ಮಾಡಿದ್ರು ಅದನ್ನ ನಾನು
ಮೀಡಿಯಾಗೆಲ್ಲ ಕೂಡ ನಿನ್ನೆ ಶೇರ್ ಮಾಡಿರುವಂತ ಒಂದು ವಿಷಯ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಅಪ್ರಾಪ್ತ ಬಾಲಕರ ಜೊತೆ 6 ಮಂದಿನೇನು ಇಟ್ಕೊಂಡಿದ್ದಾರೆ. ಬೈಕ್ಗಳಲ್ಲಿ ಆ ಕಾಲುವೆ ಮೇಲೆ ಬೈಕ್ಗಳಿಟ್ಟು ಈ ಹುಡುಗರೆಲ್ಲರೂ ಕೂಡ ಓಡೋದ್ಮೇಲೆ ಈ ಹುಡುಗರನ್ನ ಕೂಡ ಪಿಕಪ್ ಮಾಡ್ಕೊಳ್ದೇನೆ 2 ಬೈಕಲ್ಲಿ 6 ಮಂದಿ ಮೂವರು ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಓಡೋಗಿರುವಂಥದ್ದು. ಸೊ ಅದ್ಯಾವುದನ್ನು ಕೂಡ ಅವರು ಪೊಲೀಸರು ಅವ್ರು ಯಾರನ್ನು ಕೂಡ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡದೇ ಇರುವಂತ ಒಂದು ವಿಷಯ. ಮತ್ತೆ ಇನ್ನೊಂದು ಬಿಲ್ಡಿಂಗ್ಗೆ ಸಂಬಂಧಪಟ್ಟು ಇವಾಗ ನಾನು ನಿಮ್ಗೆ ಏನಂತ ಹೇಳಿದ್ದೀನಿ, ಮಂಜುನಾಥ್ ಮತ್ತು ಆಸಿಫ್ ಅನ್ನುವಂತ ಹುಡುಗರಲ್ಲೇನು ಸೆಕ್ಯೂರಿಟಿ ಓಡಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇರೋದು. ಜೊತೆಗೆ ಬಿಲ್ಡಿಂಗ್ಗೆ ಡೋರ್ಸ್ ಆಗ್ಲಿ ಗ್ಲಾಸ್ಗಳಾಗ್ಲಿ ಯಾವುದು ಕೂಡ ಏನು ಇದಾಗ್ಲಿಲ್ಲ. ಕಂಪ್ಲೀಟ್ ತರಾತುರಿಯಲ್ಲಿ ಗ್ಲಾಸ್ಗಳನ್ನ ಡೋರನ್ನ ಮುರಿಯಬಡ್ದು ಡ್ಯಾಮೇಜ್ ಮಾಡಿ ಒಳಗಡೆ ಹೋಗಿ ಕಂಪ್ಲೀಟ್ ಅವರು. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬೆಂಕಿ ಏನಾದ್ರೂ ಹಿಂಗ್ ಕೆಳಗಡೆ ಬಿತ್ತು ಅಂದ್ರೆ ಅಂಟ್ಕೊಂಡು ಹೋಗ್ಲಿಕ್ಕೆ ಅದೇನಾದ್ರೂ ಒಂದು ಗುಡಿಸಲಿ ಅಥವಾ ಏನಾದ್ರೂ ವುಡನ್ ಇದಕ್ಕೆ ಸಂಬಂಧಪಟ್ಟು ಏನಾದ್ರೂ ಇದ್ರೆ ಅದು ಕೂಡ ಬೆಂಕಿ ಅಂಟ್ಕೊಂಡಿದೆ ಅಂದ್ರೆ ಅದಕ್ಕೆ ಒಂದು ಅರ್ಥ ಅನ್ನೋದಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಏನಂತಂದ್ರೆ, ಒಂದು ಸಿಗರೇಟ್ ಕುಡಿಯುವಂತ ಒಂದು ಪ್ರಯತ್ನದಲ್ಲಿ ಯಾವುದೋ ಬಟ್ಟೆಗೆ ಬೆಂಕಿ ಹಚ್ಕೊಂಡು ಆ ಬೆಂಕಿ ಹಚ್ಕೊಂಡಿರೋ ಬಟ್ಟೆಯನ್ನ ಹಿಂಗೆ ಬಿಸಾಕ್ದ, ಅದಕ್ಕೆ ಕಂಪ್ಲೀಟ್ ಮನೆಯೆಲ್ಲ ಸುಟ್ಟೋಯ್ತು ಅನ್ನೋಂಥದ್ದು. ನಾವು ನ್ಯಾಚುರಲ್ ಆಗಿ ಬೇಕಾದ್ರೆ ನಾವೆಲ್ಲರೂ ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಸ್ಕ್ರೀನ್ ಇದೆ, ಇಲ್ಲಿ ವುಡನ್ ಪ್ಯಾನೆಲ್ಸ್ ಇದೆ. ಬೇಕಾದ್ರೆ ನಾವು ಮಾಮೂಲು ಸಣ್ಣ ಬಟ್ಟೆ ಕೂಡ ಬೇಡ, ಬೇಕಾದ್ರೆ ಒಂದು 1x1 ಸೈಜ್ ಬಟ್ಟೆನ ತಗೊಂಡು ಬೇಕಾದ್ರೆ ನಾವು ಅದಕ್ಕೆ ಬೇಕಾದ್ರೆ ಕಿರೋಸಿನ್ ಪೆಟ್ರೋಲ್ ಬೇಕಾದ್ರೆ ಕೂಡ ಹಾಕಿ ಇದೇ ಟೇಬಲ್ ಮೇಲೆ, ಇದು ವುಡನ್ ಟೇಬಲ್ ಅಥವಾ ಇನ್ನೊಂದು ಇದ್ರ ಮೇಲೆ ನಾವು ಬೇಕಾದ್ರೆ ಹಾಕಿ ಒಂದು 5-10 ನಿಮಿಷ ನಾವು ಬೇಕಾದ್ರೆ ವೇಟ್ ಮಾಡೋಣ, ಬಿಲ್ಡಿಂಗ್ ಹತ್ಕೊಳ್ಳುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತ ಒಂದು ವಿಷಯ ಇಲ್ಲಿ. ಇದು ರೀಲ್ಸ್ ಇನ್ನೊಂದು ಅಂತ ಹೇಳ್ತಾ ಇರುವಂತದನ್ನ ರಾಜ್ಯದ ಜನರು ಏನ್ ಅನ್ಕೊಳ್ತಾರೆ ಅನ್ನೋಂಥದ್ದು ಕೂಡ ಬೇಕಾಗಿತ್ತು. ಹಾಗಾಗಿ ನಾನು ದಯಮಾಡಿ ಇದು ನಿಮಗೆ ಗೊತ್ತಾಗ್ದೇನೋ ಹೊಸದಾಗಿ ಬಂದಿರೋ ಕಾರಣ ನಿಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಹೇಳಿರೋದನ್ನ ನಮ್ಮ SP ಅವರು ಏನು ಹೇಳಿದ್ದಾರೆ ಅದನ್ನ ಬಿಡ್ರಿ ತಾವು ದಯಮಾಡಿ. ಪೊಲೀಸರು ಈ ಕ್ಷಣಕ್ಕಾದ್ರೂ ಕೂಡ SP ಫಸ್ಟ್ ASP ರವಿಕುಮಾರ್ ಏನಿದ್ದಾನೆ ಅವನ್ನ ನಂಬೋದನ್ನ ಫಸ್ಟ್ ಬಿಡ್ಲಿ. ಇಷ್ಟೊತ್ತಿಗಾಗ್ಲಿ ಇವರೆಲ್ಲರನ್ನ ಸತೀಶ್ ರೆಡ್ಡಿ ಭರತ್ ರೆಡ್ಡಿನ ಬಂಧನ ಮಾಡಿ ASP ಸಿಟಿ DSP ನ ಇವತ್ತು ಹೊರಗಡೆ ಕಳಿಸ್ಬಿಟ್ಟಿದ್ರೆ ಅಟ್ಲೀಸ್ಟ್ ಅಂದ್ರೆ ಕೂಡ ಜನಗಳಲ್ಲಿ ಆಯ್ತು, ಸರ್ಕಾರ ಒಂದು ಕ್ರಮ ಕೈಗೊಳ್ತಾ ಇದೆ, ಒಂದು ಭಯದ ವಾತಾವರಣ. ಈ ಕ್ರಿಮಿನಲ್ಸ್ ಗಳಿಗೆ ಅಟ್ಲೀಸ್ಟ್ ನಾವಿನ್ನು ತಪ್ಪು ಮಾಡ್ಲಿಕ್ಕೆ ಹೋದ್ರೆ ನಮಗಿನ್ನ ಬಹಳ ಗಂಭೀರವಾಗಿ ಶಿಕ್ಷೆ ಆಗುತ್ತೆ. ಒಬ್ಬ ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಅಂತ MLA ಬಿಟ್ಟಿಲ್ಲ. ಇವತ್ತು ಸರ್ಕಾರ ಪೊಲೀಸರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ನಂಬಿಕೆ ಬರ್ತಾ ಇತ್ತು. ಆದ್ರೆ ಇವತ್ತು 25 ದಿನಗಳಾದ್ರೂ ಕೂಡ 3 ಗನ್ಮ್ಯಾನ್ಗಳನ್ನ ಬಿಟ್ರೆ ಇನ್ನು ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ಒಬ್ಬ ಅಧಿಕಾರಿಯಾಗಿ ಅವ್ರಿಗೆ ಈ ಹಿಂದೆ ಕೆಲವೊಂದು ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ದಾರೆ ಅದರಿಂದ ಇವನ್ ಎಲ್ಲರೂ ಕೂಡ ಇಡೀ ರಾಜ್ಯ ನೋಡಿರುವಂತ ಒಂದು ವಿಷಯ. ಆ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ದಯಮಾಡಿ ಆ ನಂಬಿಕೆ ಕಳ್ಕೋಬಾರ್ದು ನಾವ್ ಯಾರು ಕೂಡ. ಯಾಕಂದ್ರೆ ಕೆಳಗಡೆ ಅಧಿಕಾರಿಗಳು ಏನು ಮೇಲ್ನೋಟಕ್ಕೆ ರೀಲ್ಸ್ ಗಾಗಿ ಹುಡುಗರು ಬಂದು ಸಿಗರೇಟ್ಗೆ ಹಚ್ಕೊಳ್ಳೋ ಟೈಮ್ನಲ್ಲಿ ಬಿಲ್ಡಿಂಗ್ ಅಲ್ಲಿ ಸುಟ್ಟೋಯ್ತು ಅಂದ ತಕ್ಷಣ ಅದೇ ಮಾತನ್ನ ಅವರು ಮೀಡಿಯಾ ಮುಂದೆ ಮತ್ತೆ ಇನ್ನೊಂದು 11 ವರ್ಷದಿಂದ ಅಬೈಂಡೆಂಟ್ ಅಂತ ಹೇಳಿದಾಗ ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಹೇಳಿ ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ತಕ್ಷಣ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದ್ರ ಬದಲಾಗಿ ಅವರು ಮಿಸ್ಗೈಡ್ ಆಗದೆ ಇರಲಿ. ಯಾಕಂದ್ರೆ ಇವತ್ತು ಬಳ್ಳಾರಿಯಲ್ಲಿ ಇರುವಂತ ಈ ಅಧಿಕಾರಿಗಳು ಸಿಟಿ DSP ಆಗಿರ್ಬೋದು, ರವಿಕುಮಾರ್ ಅವರೇ ಕ್ರಿಮಿನಲ್ಸ್. ಇವಾಗ ಪೊಲೀಸ್ ವೇಷದಲ್ಲಿ ಇರುವಂತ ಕ್ರಿಮಿನಲ್ಸ್ ಅವರು. ಸೊ ಅವರು ಹೇಳೋ ವಿಚಾರಗಳನ್ನ ದಯಮಾಡಿ ಕೇಳ್ದೇನೆ ಸ್ವಲ್ಪ ಒಂದಿನ ತಡ ಆದ್ರೂ ಕೂಡ ಪರವಾಗಿಲ್ಲ. ಆ ಪ್ರಾಪರ್ಟಿ ಏನಿದೆ, ಅಲ್ಲಿ ಯಾರಿದ್ರು, ಅಲ್ಲಿ G² ಅನ್ನೋರು ಎಷ್ಟುವರೆಗೆ ಇದ್ರು, ಮತ್ತು 4 ತಿಂಗಳ ಹಿಂದೆನೆ FIR ಆಗಿದೆ, ಅಲ್ಲಿ ಕಳುವಾಗಿದೆ ಅಂತ ಹೇಳಿ. ಆಗಿದೆ ಅಂತಂದ್ರೆ 30 ಬಂಧನನೂ ಮಾಡಿದ್ದಾರೆ ಜಸ್ಟ್ 4 months ಬಿಫೋರ್. ಹಾಗಿದ್ದಾಗ ವರ್ಷಾನುಗಟ್ಲೆಯಿಂದ ಇದು ಅಬೈಂಡೆಂಟ್ ಅನ್ನುವಂತ ಪದ ಅವರು ಏನ್ ಬಳಸಿದಾರಲ್ಲ ಅದು ಮಾಹಿತಿ ಕೊರತೆಯಿಂದ ಮಾಡಿರೋ ಕಾರಣ ಇನ್ ಮುಂದೆ ಆಗದಿರ್ಲಿ ಅಂತ ಹೇಳಿ ನೋಡಿ. ಇವಾಗ ಪೆಟ್ರೋಲು ಡೀಸೆಲ್ ಬಳಸಿದ್ದೇನೆ ಅಷ್ಟೊಂದು ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಆ ರೀತಿ ಸುಟ್ಟೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಿಗರೇಟ್ ಸೇದೋದ್ರಿಂದ ಅಲ್ಲಿ ಏನೋ ಒಂದು ಕೆಳಗಡೆ ಅವರು ಸಪೋಸ್ ಅವ್ನು ಸಿಗರೇಟ್ ಸೇದ ಅವನು ಕೆಳಗಡೆ ಆಗ್ತಾನೆ ಅಂದ್ರೆ ನನಗೊಂದು ಉದಾಹರಣೆ ನಾನು ಹೇಳ್ತೇನೆ. ಎಷ್ಟೋ ಮಂದಿ ಸ್ನೇಹಿತರು ನಮ್ ಜೊತೆಯಲ್ಲಿ ಸಿಗರೇಟ್ ಕುಡಿಯುವಂತವ್ರು ಬಹಳ ಮಂದಿ ಇರ್ತಾರೆ. ಸಿಗರೇಟ್ ಕುಡಿದು ಅವ್ನು ಸಿಗರೇಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವನು ಕೆಳಗಡೆ ಹಾಕಿದ್ಮೇಲೆ ಕಾಲಿಂದ ಆದ್ರೂ ಅದನ್ನ ಕ್ಲೀನ್ ಮಾಡ್ತಾರೆ, ಅಂದ್ರೆ ಬೆಂಕಿ ಆರಿಸೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವ್ನು ಸಿಗರೇಟ್ ಕುಡಿದು ಒಂದ್ ವೇಳೆ ಅವ್ರು ಸಿಗರೇಟ್ ಕುಡಿದು ಹಾಗೆ ಹಾಕ್ತಾರ ಬೆಂಕಿ ಹಚ್ಚಲಿ ಅಂತ ಹೇಳಿ.
ಅಂದ್ರೆ ಕಾಮನ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯ ಯೋಚನೆ ಮಾಡಿದ್ರು ಕೂಡ ಅದು ಮೇಲ್ನೋಟಕ್ಕೆ ಅರ್ಥ ಆಗ್ಬಿಡುತ್ತೆ. ಸಿಗರೇಟ್ ಇವಾಗ ನೀವು ನಾವೆಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ಸಿಗರೇಟ್ ಕುಡಿಯೋರು ಇರ್ತಾರೆ. ಅವ್ನು ಸಿಗರೇಟ್ ಕುಡಿದಂಗ್ ಕೆಳಗಡೆ ಹಾಕಿದ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ಅದನ್ನ ಆರಿಸೋ ಪ್ರಯತ್ನ ಮಾಡ್ತಾರೆ. ಯಾರು ಈ ಮನೆಗೆ ಬೆಂಕಿ ಹಚ್ಚ ಪ್ರಕರಣದಿಂದ ಇಟ್ಕೊಂಡು ಇವತ್ತು ನಮ್ಮ ಮನೆ ಮೇಲೆ ದಾಳಿ ಆಗಿರುವಂತ ಪ್ರಕರಣ ಎಲ್ಲವುದನ್ನು ಕೂಡ ಸಿಬಿಐಗೆ ನಾವು ಕಾನೂನು ಹೋರಾಟದಲ್ಲಿ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನಾನು ಹೋರಾಟ ಮಾಡಿ ಈ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇದರಲ್ಲಿ ನಾವು ಹಿಂದೇಟ್ ಹಾಕ್ತೇನೆ. ಈ ಕ್ರಿಮಿನಲ್ಸ್ಗೆ ಬುದ್ಧಿ ಹೇಳುವುದ್ರ ಮೂಲಕ ಬಳ್ಳಾರಿಗೆ ಶಾಶ್ವತವಾಗಿ ಯಾವತ್ತಿಗೂ ಕೂಡ ಶಾಂತಿ. ಮಾಡೆಲ್ ಹೌಸ್ ಹೌದೌದು, ಅದರಲ್ಲಿ ಏನು ಫ್ರಿಡ್ಜ್ಗಳಾಗ್ಲಿ ಅಂತ ಯಾವುದನ್ನು ಕೂಡ ನಾವು ಇಟ್ಟಿದ್ದಿಲ್ಲ. ಕ್ಲಿಯರ್ ಆಗಿ ನಾವು ಕಂಪ್ಲೇಂಟ್ ಅಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕಾಪಿ ನಿಮ್ಗೆ ಹಾಕ್ತೀನಿ ನಾನು ಹೇಳಿದೆ. ವೆರಿ ಕ್ಲಿಯರ್ ಆಗಿ ನಿನ್ನೆ ರಾತ್ರಿ ರಿಮೈಂಡ್ ಕಳಿಸ್ಬಿಟ್ಟಿದ್ದಾರೆ. ಹೌದು, ಅದನ್ನ ನಾನು ಹೇಳ್ತಾ ಇರೋದು. ಇವಾಗ ಸಿಗರೇಟ್ ಕುಡಿದು ರೀಲ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲ, ಅವ್ರು ಒಳ್ಳೆ ಪ್ರಶ್ನೆ ಕೇಳಿದಾರಮ್ಮ. ಸಿಗರೇಟ್ ಕುಡಿತಾ ಅಲ್ಲೋಗಿ ರೀಲ್ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅವನು ಯಾವುದೋ ಒಂದು ಅಲ್ಲ ಬಟ್ಟೆಯನ್ನ ಒಂದು ಕಟ್ಟಿಗೆಗೆ ಸುತ್ತಿ ಅವನು ಸಿಗರೇಟ್ ಅಂಟಿಸ್ಕೊಂಡು ಆ ಬಟ್ಟೆಯಿಂದ ಸಿಗರೇಟ್ ಒಂದು ಬ್ಲೂ ಕ್ಲಾತ್ ಅಂತ ಹೇಳಿದ್ದಾರೆ. ನಿನ್ನೆ ನಮ್ಮೂರಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಹೋದಾಗ ಯಾರು ಕಂಪ್ಲೇಂಟ್ಸ್ ನಮ್ಮೂರಲ್ಲಿ ಕುಂತಿದ್ದಾಗ ಹುಡುಗರನ್ನ ಕರೆಸಿದಾಗ ಅಲ್ಲಿ ಆಗುವಂತ ಟೈಮ್ ನಲ್ಲಿ ಒಂದು ಕಟ್ಟಿಗೆಗೆ ಒಂದು ಬ್ಲೂ ಕ್ಲಾತ್ ಅನ್ನ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚಿ ಅದರಿಂದ ಒಂದು ಸಿಗರೇಟ್ ಹಚ್ಕೊಳ್ಳುವಂತ ಒಂದು ರೀಲ್ಸ್ ಅವ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅಟ್ಲೀಸ್ಟ್ ಇವಾಗ ಬೆಂಕಿ ಸುಟ್ಟಿರ್ಲಿ ಮೊಬೈಲ್ಗಳನ್ನ ಇವತ್ತು ಹ್ಯಾಂಡ್ ಓವರ್ ಮಾಡ್ಕೋಬೇಕಾಗಿತ್ತು ಅವರು ಎಲ್ಲರ ಮೊಬೈಲ್ಗಳನ್ನ. ಆಮೇಲೆ ತಗೊಂಡಿದ್ದಾರೆ ಮೊಬೈಲ್ಗಳನ್ನ. ಮತ್ತೆ ಅಲ್ಲ ಅದಕ್ಕೆ ಅದನ್ನ ರಿಲೀಸ್ ಮಾಡಿ ನಾಳೆ ಬೆಳಿಗ್ಗೆ ಅವನು ಆ ಕ್ಲಾತ್ ಅಲ್ಲಿ ಸಿಗರೇಟ್ ಅನ್ನ ಹಂಚ್ಕೊಂಡು ಆಮೇಲೆ ಆ ಕ್ಲಾತ್ ಅನ್ನ ಹೆಂಗ್ ಬಿಸಾಕಿದ್ದಾನೆ ಅಂತಂದ್ರೆ ಆ ರೀಲ್ ಬರ್ಬೇಕಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಮನೆಗೆ ಎಲ್ಲ ಪಕಡ್ ಬಂದಿಗೆ ಎಲ್ಲ ಇದೆ. ಗ್ಲಾಸ್ ಹೊಡ್ಕೊಂಡು ಒಳಗಡೆ ಹೋಗಿ ಮೇಲೆ ಫ್ಲೋರ್ ಅಲ್ಲೇ ಹೋಗ್ಬಿಟ್ಟು ಅವನಲ್ಲಿ ರೀಲ್ ಮಾಡ್ತಾನೆ ಅಂತಂದ್ರೆ ಒಂದ್ ಕಡೆ ಸನ್ಸೆಟ್ ಗೆ ರೀಲ್ ಮಾಡ್ಲಿಕ್ಕೆ ಅಂತ ಹೋದ್ರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮನೆ ಒಳಗಡೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣ. ಅವ್ನು ಎಲ್ಲಿ ರೀಲ್ ಮಾಡಿದಾನೆ ಏನನ್ನೋದು ನೀವು ಹೇಳಿದಂಗೆ ಇದು ಬಹಳ ಇಂಪಾರ್ಟೆಂಟ್. ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ರೀಲ್ ಇವಾಗ ಮೊಬೈಲ್ಸ್ ವಶಪಡಿಸ್ಕೊಂಡಿದ್ದಾರೆ ಅಂದ್ರೆ ಅವರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಇನ್ನು ಪೋಸ್ಟ್ ಮಾಡದೇ ಇದ್ರೆ ವಿಡಿಯೋ ಇರಬೇಕು, ಅದನ್ನ ಬಿಡುಗಡೆ ಮಾಡಬೇಕು. ಅದು ಸ್ಪಷ್ಟ ಇತ್ತು ಇದರಲ್ಲಿ. ನಿಜವಾಗ್ಲೂ ಹಾಸ್ಯಾಸ್ಪದ ಅಂತ ಹೇಳಿ ಅದಕ್ಕೆ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೇನೆ ನಾವು ರೀಲ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅದೇ ಅವ್ರು ರೀಲ್ ಬಿಟ್ಟಿದ್ದಾರೆ ಅಂತ ಹೇಳಿ